ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 9:10. ಕರ್ತನ ಮೊರೆ ಹೋಗುವವರನ್ನು ಎಂದಿಗೂ ಕೈಬಿಡುವುದಿಲ್ಲ. ನಾವು ದೇವರ ಮಕ್ಕಳಾಗಿರುವುದರಿಂದ ಯಾವಾಗಲೂ ದೇವರನ್ನು ಹಾರೈಸಬೇಕು. ನಾವು ಆತನನ್ನು ಮುಂಜಾನೆಯಲ್ಲಿ ಹುಡುಕುವಾಗ ಆತನು ನಮಗೆ ಸಿಗುವನು. ತನ್ನನ್ನು ಆಸಕ್ತಿಯಿಂದ ಹುಡುಕುವವರನ್ನು ಕುರಿತು ದೇವರು ಅನೇಕ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಮಾಡಿದ್ದಾನೆ. ಯೆಶಾಯ 45:15 ನಮ್ಮ ದೇವರು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಆತನನ್ನು ಹುಡುಕಲು ನಮ್ಮ ಪ್ರಾಣ ಆತ್ಮ ದೇಹವನ್ನು ಯಾವಾಗಲೂ ಸಿದ್ಧವಾಗಿಟ್ಟುಕೊಳ್ಳಬೇಕು. ಎಜ್ರನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಸಂಕಲ್ಪ ಮಾಡಿಕೊಂಡಿದ್ದನು. ಹೀಗೆ ಕರ್ತನನ್ನು ಹುಡುಕುವುದೆಂದರೆ ಆತನ ಧರ್ಮಶಾಸ್ತ್ರವನ್ನು ಹುಡುಕುವುದು, ಆತನ ರಾಜ್ಯ, ನೀತಿ ಹಾಗೂ ದೇವರ ಎಲ್ಲ ಕಾರ್ಯಗಳನ್ನು ಹುಡುಕುವುದಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸೇವೆ ಮಾಡುತ್ತಿರುವಾಗ ಎಲ್ಲರೂ ಆತನನ್ನು ಹುಡುಕುತ್ತಿದ್ದರು. ಮಾರ್ಕನು ಬರೆದ ಸುವಾರ್ತೆ 1:37 ಬರೆಯಲ್ಪಟ್ಟಿದೆ. ಆದ್ದರಿಂದ ನಮ್ಮ ಜೀವಮಾನ ಕಾಲವೆಲ್ಲ ಆತನಿಂದ ನಾವು ಕೈಬಿಡಲ್ಪಡದಿರಲು ನಾವು ಆತನನ್ನು ಹುಡುಕಲು ಬದ್ಧರಾಗಿದ್ದೇವೆ. ನಾವು ಆತನನ್ನು ಹುಡುಕುವಾಗ ನಮ್ಮ ಜೀವಿತದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಕೀರ್ತನೆಗಳು 105:4 ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂದು ಬರೆಯಲ್ಪಟ್ಟಿದೆ. ಆದ್ದರಿಂದ ಕರ್ತನನ್ನು ಎಡಬಿಡದೆ ಹುಡುಕಿರಿ, ಆಗ ಎಲ್ಲ ಭಯಗಳಿಂದ ನಿಮ್ಮನ್ನು ಬಿಡಿಸುವನು ಹಾಗೂ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ.